ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 10ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಓವರ್ 72% ರೈಸ್ ಇನ್ ಯುಎಪಿಎ ಕೇಸಸ್ ರಿಜಿಸ್ಟರ್ಡ್ ಇನ್ 2019 ಅನ್ನೋದಾಗಿದೆ. 2019ರಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕೇಸಸ್ಗಳ ಸಂಖ್ಯೆ 2018ಕ್ಕೆ ಹೋಲಿಸಿದಾಗ 72% ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಈ ಒಂದು ವರದಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ನೀಡಿರ್ತಕ್ಕಂಥ ಡೇಟಾದ ಪ್ರಕಾರವಾಗಿ 2015ಕ್ಕೆ ನಾವು ನೋಡಿದಾಗ 897 ಕೇಸಸ್ ಇದ್ದಿದ್ದು ಈಗ 2019ರಲ್ಲಿ 1226 ಆಗಿದೆ. ಅಂದರೆ ಕೇಸಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತು ನಂಬರ್ ಆಫ್ ಪರ್ಸನ್ಸ್ ಅರೆಸ್ಟೆಡ್ ಅನ್ನೋದನ್ನು ನಾವು ನೋಡಿದಾಗ ಕೂಡ 2015ರಲ್ಲಿ 1128 ಇದ್ದಂಥದ್ದು ಈಗ 1948 2019ರಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ಹೆಚ್ಚು ಮಂದಿ ಈಗ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ, ಹೆಚ್ಚು ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ತಿಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥ ಸ್ಟೇಟ್ ಯಾವುದು ಅಂದರೆ ಮಣಿಪುರದಲ್ಲಿ 306 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಹಾಗಾಗಿ ಮಣಿಪುರ ಮೊದಲ ಸ್ಥಾನದಲ್ಲಿದೆ. ಈ ರೀತಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ಹೆಚ್ಚಿನ ಕೇಸಸ್ಗಳು ರಿಜಿಸ್ಟರ್ ಆಗುವುದು ನಮಗೆ ಎರಡು ಅಂಶಗಳನ್ನು ತೋರಿಸುತ್ತೆ. ಒಂದು, ಹೆಚ್ಚು ಅನ್ಲಾಫುಲ್ ಆಕ್ಟಿವಿಟೀಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನುವಂಥ ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ಮತ್ತೊಂದು, ಹೆಚ್ಚಿನದಾಗಿ ಅಲರ್ಟ್ ಆಗಿ ಸರ್ಕಾರ ಕಾರ್ಯ ಮಾಡ್ತಾ ಇದೆ, ಅಥವಾ ಈಗಿರುವಂಥ ಸರ್ಕಾರವು ಈ ಆಕ್ಟ್ ಅನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ಕ್ರಿಟಿಸೈಸ್ ಮಾಡುವಂತವರನ್ನ ಈ ಆಕ್ಟ್ ನ ಅಡಿಯಲ್ಲಿ ರಿಜಿಸ್ಟರ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥೈಸಿಕೊಳ್ಳಬಹುದಾಗುತ್ತೆ. ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಕೇಸಸ್ಗಳನ್ನ ಸ್ಟೇಟ್ ಪೊಲೀಸ್ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಈ ರೀತಿಯ ಅನ್ಲಾಫುಲ್ ಆಕ್ಟಿವಿಟೀಸ್ಗಳಲ್ಲಿ ಟೆರರ್ ರಿಲೇಟೆಡ್ ಕೇಸಸ್ಗಳ ಸ್ಪೀಡಿ ಟ್ರಯಲ್ಗಾಗಿ ಈಗಾಗಲೇ 48 ಸ್ಪೆಷಲ್ ಕೋರ್ಟ್ಸ್ಗಳನ್ನು ದೇಶಾದ್ಯಂತ ಆಗಿರೋದನ್ನು ನಾವು ನೋಡಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ಒರಿಜಿನಲಿ ಈ ಆಕ್ಟ್ 1967ರಲ್ಲಿ ಬಂದಂಥದ್ದು. 2004ರವರೆಗೂ ಕೂಡ ಅನ್ಲಾಫುಲ್ ಆಕ್ಟಿವಿಟೀಸ್ ಅಂದಾಗ ಸೆಸೆಷನ್ ಮತ್ತು ಸೆಷನ್ ಆಫ್ ದಿ ಟೆರಿಟರಿ ಅನ್ನುವಂಥದ್ದನ್ನು ನಾವು ಅನ್ಲಾಫುಲ್ ಆಕ್ಟಿವಿಟೀಸ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆದರೆ 2004ರಲ್ಲಿ ಈ ಒಂದು ಆಕ್ಟ್ಗೆ ತಿದ್ದುಪಡಿಗಳನ್ನು ತರಲಾಗಿದೆ. ಅದರಲ್ಲಿ ಬಹುಮುಖ್ಯವಾದಂಥ ಒಂದು ತಿದ್ದುಪಡಿ ಅಂತ ಅಂದರೆ 2004ರ ತಿದ್ದುಪಡಿಯೊಳಗೆ ಟೆರರಿಸ್ಟ್ ಆಕ್ಟ್ ಅನ್ನು ಕೂಡ ಈ ರೀತಿಯ ಅನ್ಲಾಫುಲ್ ಆಕ್ಟಿವಿಟೀಸ್ಗಳ ಲಿಸ್ಟ್ಗೆ ಆ್ಯಡ್ ಮಾಡಲಾಗಿರುವಂಥದ್ದು. ಮತ್ತು ಈ ಒಂದು ಆಕ್ಟ್ನ ಅಡಿಯಲ್ಲಿ ಅಬ್ಸಲ್ಯೂಟ್ ಪವರ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ನೀಡಲಾಗಿದೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾವುದೇ ಒಂದು ಆಕ್ಟ್ ಅನ್ನು ಇದು ಅನ್ಲಾಫುಲ್ ಆಕ್ಟ್ ಅಂತೇಳಿ ಗುರುತಿಸ್ತಾರೆ, ಮತ್ತು ಯಾವುದೇ ಒಂದು ಆಕ್ಟ್ ಅನ್ನು ಈ ರೀತಿ ಗುರುತಿಸಿದಾಗ ಅದನ್ನು ಗೆಜೆಟ್ನ ಮುಖಾಂತರವಾಗಿ ಹೊರತರ್ತಾರೆ. ಈ ಆಕ್ಟ್ನ ಅಡಿಯಲ್ಲಿ ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನೇ ನೀಡಬಹುದಾಗಿರುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ಬೋತ್ ಇಂಡಿಯನ್ ಮತ್ತು ಫಾರಿನ್ ನ್ಯಾಷನಲ್ಸ್ಗಳನ್ನು ಚಾರ್ಜ್ ಮಾಡಬಹುದು ಅಂತ ಹೇಳಿ ಒಂದು ವಾಕ್ಯವನ್ನು ನೀಡಿದಾಗ ಅದು ಸರಿಯಾದಂಥ ವಾಕ್ಯ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ನಾವು ಒಂದು ವೇಳೆ ಕೇವಲ ಇಂಡಿಯನ್ಸ್ ಮಾತ್ರವೇ ಇದರ ಅಡಿಯಲ್ಲಿ ಚಾರ್ಜ್ಗೆ ಒಳಪಡಬಹುದು ಅನ್ನುವಂಥದ್ದನ್ನು ನಾವು ಉತ್ತರವಾಗಿ ಬರೆದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಈ ಆಕ್ಟ್ನ ಅಡಿಯಲ್ಲಿ ಬೋತ್ ಇಂಡಿಯನ್ಸ್ ಮತ್ತು ಫಾರಿನ್ ನ್ಯಾಷನಲ್ಸ್, ದಟ್ಟು ಫಾರಿನ್ ನೇಷನ್ ಒಳಗೆ, ಫಾರಿನ್ ಒಂದು ಟೆರಿಟರಿ ಒಳಗೆ ನಮ್ಮ ಇಂಡಿಯನ್ ನ್ಯಾಷನಲ್ಸ್ ಆಗಿರ್ಬೋದು, ಭಾರತದ ವಿರುದ್ಧವಾಗಿ ಯಾವುದೇ ಅನ್ಲಾಫುಲ್ ಆಕ್ಟಿವಿಟೀಸ್ಗಳನ್ನು ಮಾಡಿದಾಗ ಅವರನ್ನು ಕೂಡ ಇದರ ಅಡಿಯಲ್ಲಿ ಚಾರ್ಜ್ ಮಾಡಲಾಗುತ್ತೆ ಅಥವಾ ಚಾರ್ಜ್ಗೆ ಒಳಪಡಿಸಲಾಗುತ್ತೆ. ಇನ್ನು ಇದಕ್ಕೆ ನೀಡುವಂಥ ಮ್ಯಾಕ್ಸಿಮಮ್ ಒಂದು ಪನಿಷ್ಮೆಂಟ್ ಏನು ಅಂದಾಗ ಮ್ಯಾಕ್ಸಿಮಮ್ ಡೆತ್ ಪೆನಾಲ್ಟಿಯನ್ನು ಕೂಡ ನೀಡಬಹುದಾಗಿರುತ್ತೆ, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬಹುದಾಗಿರುತ್ತೆ. ಈ ರೀತಿಯ ಗರಿಷ್ಠ ಶಿಕ್ಷೆಗಳನ್ನು ಕೂಡ ಈ ಒಂದು ಆಕ್ಟ್ನ ಅಡಿಯಲ್ಲಿ ನೀಡಲಾಗುತ್ತೆ. ಇನ್ನು ಈ ಆಕ್ಟ್ನ ಅಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರದಲ್ಲಿ ಎಷ್ಟು ದಿನಗಳ ಒಳಗೆ, ಮ್ಯಾಕ್ಸಿಮಮ್ ಎಷ್ಟು ದಿನಗಳ ಒಳಗೆ ಆ ವ್ಯಕ್ತಿಯ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬಹುದಾಗಿರುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪ್ಯಾನಲ್ ಫ್ಲಾಗ್ಸ್ ಸೆಂಟರ್ಸ್ ಮಿಯಾಗರ್ ಪೆನ್ಷನ್ಸ್ ಅನ್ನೋದಾಗಿದೆ. ಇಲ್ಲಿ ಸೆಂಟರ್ ಮಿಯಾಗರ್ ಪೆನ್ಷನ್ಸನ್ನು ಈಗೇನು ನೀಡ್ತಾ ಇದೆ ಪೂರ್ ಸಿಟಿಸನ್ಸ್ಗಳಿಗೆ, ಸೀನಿಯರ್ ಸಿಟಿಸನ್ಸ್ಗಳಿಗೆ, ವಿಡೋಸ್ಗಳಿಗೆ, ಡಿಸೇಬಲ್ಡ್ ಪೀಪಲ್ಗಳಿಗೆ ಈ ಒಂದು ಪೆನ್ಷನ್ ಅನ್ನುವಂಥದ್ದು ಬಹಳ ಕಡಿಮೆ ಹಣ ಅನ್ನುವಂಥದ್ದು ಬರ್ತಾ ಇದೆ. ಅದನ್ನು ಹೆಚ್ಚುಗೊಳಿಸಬೇಕು ಅಂತ ಹೇಳಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥ ಈ ಕಮಿಟಿ ಅನ್ನುವಂಥದ್ದು ಲೋಕಸಭೆಗೆ ತಾನು ನೀಡಿರ್ತಕ್ಕಂಥ ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈಗಿನ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ದ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇದು ಎಲ್ಡರ್ಸ್ಗೆ, ವಿಡೋಸ್ಗಳಿಗೆ ಮತ್ತು ಫಿಸಿಕಲಿ ಚಾಲೆಂಜರ್ಗಳಿಗೆ ಇವರೆಲ್ಲರಿಗೂ ಕೂಡ ಇದು ಒಂದು ಹೆಲ್ಪ್ ಆಗುವಂಥ, ಅಪ್ಲಿಕಬಲ್ ಆಗುವಂಥ ಸ್ಕೀಮ್ ಆಗಿರುತ್ತೆ. ಇದರ ಮುಖಾಂತರವಾಗಿ ಒಂದು ಲಿಟಲ್ ಸಪೋರ್ಟ್ ಅನ್ನು ಈ ರೀತಿ ವಲ್ನರಬಿಲಿಟಿಯನ್ನು ಹೊಂದಿರತಕ್ಕಂಥವರಿಗೆ ನೀಡೋದಕ್ಕೆ
ಸಾಧ್ಯ ಆಗುತ್ತೆ. ಈಗ ವಯಸ್ಕರಿಗೆ ಏನು ಪೆನ್ಷನ್ ಅನ್ನು ನೀಡ್ತಾರೆ, ಅದರಲ್ಲೂ BPL ಹೌಸ್ ಹೋಲ್ಡ್ಸ್ಗಳಿಗೆ ಅದು ಕೇವಲ 200 ರಿಂದ 500 ರೂಪಾಯಿಯಷ್ಟು ಮಾತ್ರವೇ ಇರುವಂಥದ್ದು ಸೀನಿಯರ್ ಸಿಟಿಸನ್ಸ್ಗಳಿಗೆ ಅಂತ 1 ಮಂತ್ಗೆ ಇರುವಂಥದ್ದು. ಇನ್ನು ವಿಡೋ ಪೆನ್ಷನ್ ಸ್ಕೀಮನ್ನು ನೋಡಿದಾಗ 40 ವರ್ಷ ಮೇಲ್ಪಟ್ಟ BPL ಹೌಸ್ ಹೋಲ್ಡ್ಸ್ಗಳಲ್ಲಿರುವಂಥ ವಿಧವೆಯರಿಗೆ 300 ರಿಂದ 500 ರೂಪಾಯಿ ವಿಧವಾ ವೇತನವನ್ನು ನೀಡ್ತಾರೆ. ಇನ್ನು ಡಿಸೆಬಿಲಿಟಿ ಪೆನ್ಷನ್ ಅನ್ನು ನೋಡಿದಾಗ 18 ಇಂದ 79 ಏಜ್ಡ್ ಒಳಗಿರುವಂಥ ಪರ್ಸನ್ಸ್ಗಳಿಗೆ ತಿಂಗಳಿಗೆ 300 ರೂಪಾಯಿಯಂತೆ ಡಿಸೆಬಿಲಿಟಿ ಪೆನ್ಷನ್ ಅನ್ನು ನೀಡುವಂಥದ್ದು. ಇನ್ನು ಫ್ಯಾಮಿಲಿ ಬೆನಿಫಿಟ್ನ ಅಡಿಯಲ್ಲಿ ಯಾವುದೇ ಒಂದು BPL ಹೌಸ್ ಹೋಲ್ಡಿನ ಬ್ರೆಡ್ ವಿನ್ನರ್ ಅಂತ ಹೇಳಿ ಇರುವಂಥ ವ್ಯಕ್ತಿ ಒಂದು ವೇಳೆ ಸಾವಿಗೀಡಾದರೆ ಆತನ ವಯಸ್ಸು 18 ರಿಂದ 59 ವರ್ಷಗಳಿದ್ದಾಗ ಆ ಫ್ಯಾಮಿಲಿಗೆ 20,000 ರೂಪಾಯಿಯನ್ನು ನೀಡುವಂಥದ್ದು. ಇನ್ನು ಅನ್ನಪೂರ್ಣ ಸ್ಕೀಮ್ನ ಅಡಿಯಲ್ಲಿ 10 kg ಫುಡ್ ಗ್ರೈನ್ಸ್ಗಳನ್ನು ಪರ್ ಮಂತ್ ಫಾರ್ ಸೀನಿಯರ್ ಸಿಟಿಸನ್ಸ್ಗಳಿಗೆ ನೀಡುವಂಥದ್ದು. ಅವರು ಯಾವುದೇ ರೀತಿಯ ಪೆನ್ಷನ್ ಅನ್ನು ತಗೊಳ್ತಾ ಇಲ್ಲ ಅಂದರೆ ಅಂಥವರಿಗೆ ನೀಡುವಂಥದ್ದು. ಈ ರೀತಿಯ ಸ್ಕೀಮನ್ನು ನಾವು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಎಲ್ಡರ್ಸ್ ವಿಡೋಸ್ ಫಿಸಿಕಲಿ ಚಾಲೆಂಜ್ಡ್ಗೆ ಅಪ್ಲಿಕಬಲ್ ಆಗುವಂತೆ ನೋಡುವಂಥದ್ದು. ಇದು ಒಂದು ಲಿಟಲ್ ಸಪೋರ್ಟ್ ಅನ್ನು ನೀಡ್ತಾ ಇದೆ ಈ ರೀತಿಯ ವಲ್ನರಬಲ್ ಸೆಕ್ಷನ್ಸ್ಗಳಿಗೆ. ಆದರೆ ಇಷ್ಟು ಕಡಿಮೆ ಹಣವನ್ನು ನೀಡೋದ್ರ ಮುಖಾಂತರವಾಗಿ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಬೇಕಾಗುವಂಥ ಸಪೋರ್ಟ್ ಅನ್ನು ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇಂಥ ಒಂದು ಮಾನಿಟರಿ ಸಪೋರ್ಟ್ ಅನ್ನು ಏನು ನೀಡ್ತಿದ್ದೇವೆ ಇದನ್ನು ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಈಗ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್ ಅವರು ತಾವು ಸಬ್ಮಿಟ್ ಮಾಡಿರ್ತಕ್ಕಂಥ ರಿಪೋರ್ಟ್ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಸೈಬರ್ ವಾಲಂಟಿಯರ್ ಪ್ರೋಗ್ರಾಮ್ ರೋಲ್ಡ್ ಔಟ್ MHA ಇನ್ಫಾರ್ಮ್ಸ್ LS ಅನ್ನೋದಾಗಿದೆ. ಇಲ್ಲಿ ಸೈಬರ್ ಕ್ರೈಮ್ಸ್ಗಳು ಹೆಚ್ಚಿನದಾಗಿ ಆಗ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಸೈಬರ್ ಕ್ರೈಮ್ಸನ್ನು ತಡೆಯೋದಕ್ಕೆ ಸೈಬರ್ ಹೈಜೀನನ್ನು ಪ್ರಮೋಟ್ ಪ್ರಮೋಟ್ ಮಾಡುವಂಥ ಉದ್ದೇಶದಿಂದ ಸೈಬರ್ ವಾಲಂಟಿಯರ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ರೋಲ್ಡ್ ಔಟ್ ಮಾಡಿದ್ದೇವೆ ಅನ್ನುವಂಥದ್ದನ್ನು ಲೋಕಸಭೆಗೆ ತಿಳಿಸಿರ್ತಕ್ಕಂಥದ್ದು. ಏನಕ್ಕಾಗಿ ಈ ಒಂದು ಪ್ರೋಗ್ರಾಮ್ ಅಂತ ಅಂದರೆ ಸೈಬರ್ ಕ್ರೈಮ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ವಾಲಂಟಿಯರ್ಸ್ಗಳು ಯಾರೇ ತಮ್ಮ ಸರ್ವಿಸನ್ನು ತಾವು ಕೊಡೋದಕ್ಕೆ ಬಂದಾಗ ಆ ಸರ್ವಿಸಸ್ ಅನ್ನು ಸ್ಟೇಟ್ ಪೊಲೀಸ್ ಅವರು ಆಸ್ ಪರ್ ದ ರಿಕ್ವೈರ್ಮೆಂಟ್ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದನ್ನು ಈ ಸೈಬರ್ ವಾಲಂಟಿಯರ್ ಪ್ರೋಗ್ರಾಮ್ ಅನ್ನುವಂಥದ್ದು ಹೊಂದಿರುತ್ತೆ. ಈಗ ಏನು ಸೈಬರ್ ಕ್ರೈಮ್ ಗ್ರಿವೆನ್ಸಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಆ ಗ್ರಿವೆನ್ಸಸ್ ಅನ್ನು ತಡೆಯೋದಕ್ಕೆ ಅಂತ ಹೇಳಿ ಒಂದು ಪೋರ್ಟಲ್ ಅನ್ನು ಮೇಂಟೈನ್ ಮಾಡಲಾಗ್ತಾ ಇದೆ, cybercrime.gov.in ಅನ್ನುವಂಥದ್ದು. ಇದರ ಉದ್ದೇಶ ಏನು ಅಂತ ಅಂದರೆ ಸೈಬರ್ ಕ್ರೈಮ್ ವಾಲಂಟಿಯರ್ಸ್ಗಳ ಗ್ರೂಪ್ ಅನ್ನು ರೈಸ್ ಮಾಡುವಂಥದ್ದು, ಅನ್ಲಾಫುಲ್ ಕಂಟೆಂಟ್ ಅನ್ನುವಂಥದ್ದು ಇಂಟರ್ನೆಟ್ನಲ್ಲಿ ಬರದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ವೇರಿಯಸ್ ಗ್ರೂಪ್ಸ್ ಇನ್ಕ್ಲೂಡಿಂಗ್ ಇಂಟರ್ನೆಟ್ ಫ್ರೀಡಮ್ ಫೌಂಡೇಶನ್ ಅಂತ ಗ್ರೂಪ್ಸ್ಗಳನ್ನು ಒಳಗೊಂಡಂತೆ ವೇರಿಯಸ್ ಗ್ರೂಪ್ಸ್ಗಳು ಇದರ ಬಗ್ಗೆ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ರೀತಿಯ ಸೈಬರ್ ವಾಲಂಟಿಯರ್ ಪ್ರೋಗ್ರಾಮ್ ಅನ್ನು ರೋಲ್ ಔಟ್ ಮಾಡೋದ್ರ ಮುಖಾಂತರವಾಗಿ ವಾಲಂಟಿಯರ್ಸ್ಗಳಿಗೆ ಒಂದು ಅನ್ಲಾಫುಲ್ ಕಂಟೆಂಟ್ ಅನ್ನು ಡಿಟೆಕ್ಟ್ ಮಾಡುವಂಥದ್ದು ಈ ರೀತಿಯ ಒಂದು ಪವರ್ಸ್ ಅನ್ನು ನೀಡಲಾಗುತ್ತೆ. ಈ ಮುಖಾಂತರವಾಗಿ ಇನ್ನಿತರರ ಅಂದರೆ ಬೇರೆಯವರ ಆನ್ಲೈನ್ ಆಕ್ಟಿವಿಟೀಸ್ಗಳನ್ನು ಅದರ್ ಸಿಟಿಸನ್ಸ್ಗಳ ಆನ್ಲೈನ್ ಆಕ್ಟಿವಿಟೀಸ್ಗಳನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಬೇರೆ ಯಾರೋ ವಾಲಂಟಿಯರ್ ಮಾಡ್ತಾರೆ ಅಂದಾಗ ಅವರ ಒಂದು ಪ್ರೈವಸಿಗೆ ಧಕ್ಕೆ ಬರಬಹುದು. ಇದರಿಂದಾಗಿ ಸೋಷಿಯಲ್ ಡಿಸ್ಟ್ರಸ್ಟ್ ಅನ್ನುವಂಥದ್ದು ಬೆಳಿಬಹುದು ಅನ್ನುವಂಥ ಉದ್ದೇಶದಿಂದ ಇದರ ಮೇಲೆ ಕನ್ಸರ್ನ್ಸ್ಗಳನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಿಲಿಮ್ಸ್ನ ದೃಷ್ಟಿಯಿಂದ ಸೈಬರ್ ವಾಲಂಟಿಯರ್ ಪ್ರೋಗ್ರಾಮ್ ಅನ್ನು ಯಾರು ತಂದ್ರು ಅಂದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇದನ್ನು ರೋಲ್ ಔಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ನೆನಪಿರಲಿ. ಇದರ ಮುಖಾಂತರವಾಗಿ ಈ ಇಂಟರ್ನೆಟ್ನಲ್ಲಿ ಸೈಬರ್ ಕ್ರೈಮ್ ಅನ್ನುವಂಥದ್ದು ಹೆಚ್ಚಾಗದೇ ಇರುವಂತೆ ಮತ್ತು ಅನ್ಲಾಫುಲ್ ಕಂಟೆಂಟ್ ಅನ್ನುವಂಥದ್ದು ಕಡಿಮೆ ಆಗುವಂತೆ ನೋಡ್ಕೊಳ್ಳೋದಕ್ಕೆ ತಂದಿರತಕ್ಕಂಥ ಒಂದು ಮುಖ್ಯವಾದಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಮುಖಾಂತರವಾಗಿ ಸೈಬರ್ ಹೈಜೀನನ್ನು ಪ್ರಮೋಟ್ ಮಾಡಿದಾಗೆ ಆಗುತ್ತೆ ಅನ್ನುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಾಗುವಂಥ ಸೈಬರ್ ಕ್ರೈಮ್ಸ್ಗಳಾಗಿರ್ಬೋದು ಅಥವಾ ಸೈಬರ್ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಆಗುವಂಥ ಯಾವುದೇ ಅಪರಾಧಗಳನ್ನು ಕುರಿತಂತೆ ಅವುಗಳನ್ನು ನೋಡೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಅಪೆಕ್ಸ್ ಬಾಡಿ ಯಾವುದು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಿಜೋರಾಂ ಅವಾಯ್ಡ್ಸ್ ಸೆಂಟರ್ಸ್ ಡೈರೆಕ್ಷನ್ ಆನ್ ರೆಫ್ಯೂಜೀಸ್ ಅನ್ನೋದಾಗಿದೆ. ಮಯನ್ಮಾರ್ನಲ್ಲಿ ಮಿಲಿಟರಿ ಕೂಪ್ ಆಗಿರುವಂಥ ಕಾರಣದಿಂದ ಮಯನ್ಮಾರ್ನ ಸಿಟಿಸನ್ಸ್ಗಳು ಸಾಕಷ್ಟು ಮಂದಿ ಮಿಜೋರಾಂ ಪ್ರದೇಶದೊಳಗೆ ಎಂಟರ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿಗಲಿ ಅವರು ರೆಫ್ಯೂಜೀಸ್ಗಳು ಭಾರತದ ಗಡಿಯನ್ನು ದಾಟಿ ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ಒಳಗೊಂಡಿದೆ. ಮಯನ್ಮಾರ್ ನ್ಯಾಷನಲ್ಸ್ಗಳು ನಮ್ಮ ಬಾರ್ಡರನ್ನು ಕ್ರಾಸ್ ಮಾಡಿ ಭಾರತದಲ್ಲಿ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದು. ಈ ಕುರಿತಂತೆ ಮಿಜೋರಾಂ ಗವರ್ಮೆಂಟ್ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡುವಲ್ಲಿ ಅಥವಾ ನಂಬರ್ ಆಫ್ ಮಯನ್ಮಾರ್ ನ್ಯಾಷನಲ್ಸ್ ಎಷ್ಟು ಮಂದಿ ಮಾರ್ಚ್ 1ರ ನಂತರದಲ್ಲಿ ಭಾರತಕ್ಕೆ ಬಂದಿದ್ದಾರೆ ಅನ್ನುವಂಥದ್ರ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ಡಿಕ್ಲೈನ್ ಮಾಡ್ತಾ ಇದೆ. ಇದರ ಬಗ್ಗೆ ಸೆಂಟರ್ಸ್ ಒಂದು ಡೈರೆಕ್ಷನ್ ಅನ್ನು ನೀಡಬೇಕು. ಈ ಡೈರೆಕ್ಷನ್ ಅನ್ನು ನೀಡಿದ ನಂತರದಲ್ಲಿ ಅದು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ರೆಡಿಯಾಗಿರುತ್ತೆ ಅನ್ನೋದನ್ನ ಮಾತನಾಡಿರ್ತಕ್ಕಂಥದ್ದು. ಫೆಬ್ರವರಿಯ ಕಡೆಯಲ್ಲಿ ಆದಂಥ ಮಿಲಿಟರಿ ಕ್ರ್ಯಾಕ್ ಡೌನ್ನಿಂದಾಗಿ ದ ಮಯನ್ಮಾರ್ ಮಿಲಿಟರಿ ಅಥವಾ ಅದನ್ನು ಟ್ಯಾಟ್ಮ್ಯಾಡೋ ಅಂತ ಕೂಡ ಕರೆಯುವಂಥದ್ದು, ಟ್ಯಾಟ್ಮ್ಯಾಡೋ ಅನ್ನುವಂಥದ್ದು ಕಂಟ್ರಿಯನ್ನು ಓವರ್ಟೇಕ್ ಮಾಡಿದೆ. ಆಂಗ್ ಸಾನ್ ಸೂಕಿಯವರ ಗವರ್ಮೆಂಟ್ ಏನಿತ್ತು ಅದನ್ನು ಓವರ್ಟೇಕ್ ಮಾಡಿ ಮಯನ್ಮಾರ್ನಲ್ಲಿ ಈಗ ಮಿಲಿಟರಿ ರೂಲಿಂಗ್ ಅನ್ನುವಂಥದ್ದು ಬಂದಿರತಕ್ಕಂಥದ್ದು. ಈ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ಮಂದಿ ರೆಫ್ಯೂಜೀಸ್ಗಳಾಗಿದ್ದಾರೆ. ಅವರಿಗೆ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಅವರಿಗೆ ಜಾಗವನ್ನು ಫುಡ್ಡನ್ನು ಕೂಡ ನೀಡಲಾಗ್ತಾ ಇತ್ತು. ಆದರೆ ಈಗ ಅಲ್ಲಿರ್ತಕ್ಕಂಥ ಎಷ್ಟೋ ಮಂದಿ ರೆಫ್ಯೂಜೀಸ್ಗಳು ಕಾಣ್ತಾ ಇಲ್ಲ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಥವಾ ಈ ರೆಫ್ಯೂಜೀಸ್ಗಳ ವೇರಬೌಟ್ಸ್ಗಳನ್ನು ಕೇಳಿದಾಗ ಅದ್ರ ಬಗ್ಗೆ ಅಲ್ಲಿನ ಅಫಿಷಿಯಲ್ಸ್ಗಳು ಕೂಡ ಸೈಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ವಿಚಾರವಾಗಿ
ಗೌರ್ಮೆಂಟ್ ಸೂಚಿಸಿರುವಂತೆ ಅವರು ಮೀಡಿಯಾದೊಟ್ಟಿಗೆ ಕೂಡ ಯಾವುದೇ ವಿಷಯವನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಈ ಎಲ್ಲವನ್ನು ನೋಡಿದಾಗ ಅವರು ಭಾರತಕ್ಕೆ ಬಂದಿರತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಆದರೆ ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಅವರ ಕುರಿತಂತೆ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಡೈರೆಕ್ಷನ್ ಅನ್ನು ನೀಡೋಂಥ ಮುಂಚೆ ಯಾವುದೇ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಮಿಜೋರಾಂ ಸರ್ಕಾರ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಫಿಷಿಯಲಿ ಯಾವುದೇ ಡೀಟೇಲ್ಸ್ ಅನ್ನು ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಯಾವ ಒಂದು ರೂಟ್ನಲ್ಲಿ ಬಂದಿದ್ದಾರೆ ಅಂದಾಗ ಮುಖ್ಯವಾಗಿ ಇಲ್ಲಿ ಶಾಲೋ ಟ್ಯೂರ್ ರಿವರ್ ಅನ್ನುವಂಥ ಒಂದು ರಿವರ್ ಅನ್ನುವಂಥದ್ದು ಮಯನ್ಮಾರ್ ಮತ್ತು ಮಿಜೋರಾಂನ ಸ್ಟೇಟ್ 404 ಕಿಲೋಮೀಟರ್ ಬಾರ್ಡರ್ ಏನು ಹೊಂದಿದೆ, ಅಲಾಂಗ್ ದಿ ಬಾರ್ಡರ್ನಲ್ಲಿ ಹರಿಯುವಂಥ ಒಂದು ನದಿಯಾಗಿದೆ. ಇದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ ಪ್ರಿಲಿಮ್ಸ್ನಲ್ಲಿ. ಇಲ್ಲಿ ಬಾರ್ಡರನ್ನು ಶೇರ್ ಮಾಡ್ತಿರ್ತಕ್ಕಂಥ ಮಿಜೋರಾಂ ಮತ್ತು ಮಯನ್ಮಾರ್ ಏನಿದೆ, ಇದರ ನಡುವೆ ಬರುವಂಥದ್ದು, ಇದರ ಹಾದಿಯಲ್ಲಿ ಹಾಯುವಂಥದ್ದು ಟಿಯೋ ಅನ್ನುವಂಥ ನದಿ ಅನ್ನುವಂಥದ್ದು. ಈ ನದಿಯ ಒಂದು ರೂಟ್ನ ಮುಖಾಂತರವಾಗಿ, ರಿವರ್ ರೂಟ್ನ ಮುಖಾಂತರವಾಗಿ 100ಕ್ಕೂ ಹೆಚ್ಚು ಮಂದಿ ಮಯನ್ಮಾರ್ ರೆಫ್ಯೂಜೀಸ್ಗಳು ಭಾರತಕ್ಕೆ ಅಥವಾ ಮಿಜೋರಾಂಗೆ ಬಂದಿರಬಹುದು ಅನ್ನುವಂಥದ್ದನ್ನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ಗಳು ಹೇಳ್ತಾ ಇದೆ. ಆದರೆ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡೋದಕ್ಕೆ ಅವರು ಸಿದ್ಧರಿಲ್ಲ. ಬದಲಾಗಿ ಸೆಂಟರ್ನ ಕಡೆಯಿಂದ ಒಂದು ಡೈರೆಕ್ಷನ್ ಬರಲಿ ಅಂತ ಹೇಳಿ ಅವರು ಅವೈಟ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮತ್ತು ಪ್ರತಿದಿನವೂ ಕೂಡ ಮಯನ್ಮಾರ್ನಲ್ಲಿ ನಡೀತಿರ್ತಕ್ಕಂಥ ಮಿಲಿಟರಿ ಕೂಪ್ನ ಬಗ್ಗೆ ನಾವೇನು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೇವೆ, ಇದೆಲ್ಲದರ ಹಿನ್ನೆಲೆಯಲ್ಲಿ ಭಾರತ ಮತ್ತು ಮಯನ್ಮಾರ್ನ ರಿಲೇಷನ್ಸ್ಗಳು ಯಾವ ರೀತಿ ಇದೆ ಮತ್ತು ಮಯನ್ಮಾರ್ನಲ್ಲಿ ಯಾವ ರೀತಿಯ ಸರ್ಕಾರ ಅನ್ನುವಂಥದ್ದು ಹಿಂದೆ ಇತ್ತು ಮತ್ತು ಈಗ ಯಾವ ರೀತಿಯ ಸರ್ಕಾರ ಬರ್ತಾ ಇದೆ, ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಆರ್ಮಿ ಟು ಶೋಕೇಸ್ ಕೌಂಟರ್ ಟೆರರ್ ಸ್ಕಿಲ್ಸ್ ಅನ್ನುವಂಥದ್ದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಡಸ್ಟ್ ಲಿಕ್ 2 ಅನ್ನುವಂಥ ಒಂದು ಎಕ್ಸಸೈಸನ್ನು ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದವರು ಮಾರ್ಚ್ 10ರಿಂದ 19ರ ನಡುವೆ ಆರ್ಮಿ ಎಕ್ಸಸೈಸ್ ಅನ್ನುವಂಥದ್ದು ನಡೀತಾ ಇದೆ. ಈ ಜಾಯಿಂಟ್ ಎಕ್ಸಸೈಸ್ನ ಮುಖಾಂತರವಾಗಿ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಕೌಂಟರ್ ಟೆರರಿಸಮ್ ಸ್ಕಿಲ್ಸ್ ಅನ್ನು ಎರಡೂ ರಾಷ್ಟ್ರಗಳು ಕೂಡ ಶೋಕೇಸ್ ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ಟೆಕ್ನಾಲಜಿ ಮತ್ತು ಇಂಟೆಲಿಜೆನ್ಸ್ ಅನ್ನು ಕೌಂಟರ್ ಟೆರರಿಸಮ್ ಮತ್ತು ಕೌಂಟರ್ ಇನ್ಸರ್ಜೆನ್ಸಿಯಲ್ಲಿ ಬಳಸ್ಕೊಳ್ಳೋದ್ರ ಬಗ್ಗೆ ಈ ಒಂದು ಡಸ್ಟ್ಲಿಕ್ 2 ಅನ್ನುವಂಥ ಎಕ್ಸಸೈಸ್ ಅನ್ನುವಂಥದ್ದು ಹೊಂದಿರುತ್ತೆ. ಇದನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಾದರೆ ಡಸ್ಟ್ಲಿಕ್ 2 ಅನ್ನುವಂಥ ಎಕ್ಸಸೈಸ್ ಯಾವ ಕಂಟ್ರೀಸ್ಗಳ ನಡುವೆ ನಡೆಯುತ್ತೆ ಅನ್ನುವಂಥದ್ದನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಬದಲಾಗಿ ಇಲ್ಲಿ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ನಡುವೆ ನಡೆಯುವಂಥ ಎಕ್ಸಸೈಸ್ಗಳಲ್ಲಿ ಈ ಕೆಳಗಿನವುಗಳು ಯಾವುದು ಅನ್ನುವಂಥದ್ದು, ಅಥವಾ ಬೇರೆ ರಾಷ್ಟ್ರಗಳ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ಗಳನ್ನು ಕೂಡ ನೀಡಿ, ಭಾರತ ಮತ್ತು ಬೇರೆ ರಾಷ್ಟ್ರಗಳು ಒಟ್ಟಿಗೆ ನಡೆಯುವಂಥ ಎಕ್ಸಸೈಸ್ಗಳನ್ನು ನೀಡಿ ಮ್ಯಾಚ್ ದಿ ಫಾಲೋಯಿಂಗ್ನಲ್ಲಿ ಕೂಡ ನೀಡಬಹುದಾಗಿರುತ್ತೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡಸ್ಟ್ಲಿಕ್ 2 ಅನ್ನುವಂಥ ಎಕ್ಸಸೈಸ್ ಅನ್ನುವಂಥದ್ದು ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ನಡುವೆ ನಡೆಯುತ್ತೆ. ಇದನ್ನು ಕೌಂಟರ್ ಟೆರರಿಸಮ್ ಮತ್ತು ಕೌಂಟರ್ ಇನ್ಸರ್ಜೆನ್ಸಿ ಸ್ಕಿಲ್ಸ್ಗಳನ್ನು ಶೋಕೇಸ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಮಿಲಿಟರಿ ಒಂದು ಎಕ್ಸಸೈಸ್ ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ನ ನಡುವೆ ನಡೆಯುವಂಥ ಮಿಲಿಟರಿ ಎಕ್ಸಸೈಸ್ಗಳು ಯಾವುದು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಫೈರ್ ವೈಸ್ ಅನ್ನೋದಾಗಿದೆ. ಭಾರತದಲ್ಲಿ ಫೈರ್ ಆಕ್ಸಿಡೆಂಟ್ಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಇದೆ. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಡೇಟಾದ ಪ್ರಕಾರವಾಗಿ 2015ರಲ್ಲಿ ಫೈರ್ ಆಕ್ಸಿಡೆಂಟ್ಸ್ಗಳಿಂದಾಗಿ 17,700ರಷ್ಟು ಸಾವನ್ನು ಇದೊಂದೇ ವರ್ಷ ಕಂಡಿರ್ತಕ್ಕಂಥದ್ದು. 2019ರ ಡೇಟಾವನ್ನು ನೋಡಿದಾಗ 10,915 ಡೆತ್ಸ್ಗಳನ್ನು NCRB ಡೇಟಾ ಅನ್ನುವಂಥದ್ದು ಈ ಫೈರ್ ಆಕ್ಸಿಡೆಂಟ್ಸ್ಗಳಿಂದ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈ ರೀತಿಯ ಫೈರ್ ಆಕ್ಸಿಡೆಂಟ್ಸ್ಗಳು ದಿನೇ ದಿನೇ ಈಗಲೂ ಕೂಡ ರೀಸೆಂಟ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಇವು ಕಾಣಸಿಗ್ತಾ ಇರತಕ್ಕಂಥದ್ದು. ಇತ್ತೀಚೆಗಷ್ಟೇ ಕಲ್ಕತ್ತಾದಲ್ಲಿ ಈಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ನ ಬಿಲ್ಡಿಂಗ್ನಲ್ಲಿ ಮಾರ್ಚ್ 8ರ ಈವ್ನಿಂಗ್ನಂದು ಆದಂಥ ಫೈರ್ ಆಕ್ಸಿಡೆಂಟ್ನಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಕೂಡ ಇದು ಮಾಡ್ರನ್ ಮಲ್ಟಿ ಸ್ಟೋರಿಯಡ್ ಸ್ಪೆಷಲ್ ಬಿಲ್ಡಿಂಗ್ ಆಗಿದ್ದು ಕೂಡ ಇಲ್ಲಿಯೂ ಕೂಡ ಫೈರ್ ಆಕ್ಸಿಡೆಂಟ್ಸ್ಗಳಾಗಿದ್ದು ಅದರಿಂದ ಸೇಫ್ಟಿ ಪ್ರೋಟೋಕಾಲ್ಸ್ಗಳಿಗೆ ಒಳಗಾಗದೆ ಕೂಡ ಈ ಆಕ್ಸಿಡೆಂಟ್ನಿಂದ 9 ಜನ ಸಾವಿಗೀಡಾಗಿದ್ದಾರೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ನಾವು ಈ ಒಂದು ಅರ್ಬನ್ ಫೈರ್ಗಳಿಗೆ ಪ್ರಿಪೇರ್ಡ್ನೆಸ್ ಅನ್ನು ತೋರಿಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಡಿಸ್ಕಷನ್ ಅನ್ನು ಮಾಡಬೇಕಾಗಿದೆ. ಪ್ರಿಪೇರ್ಡ್ನೆಸ್ ಮತ್ತು ಮಿಟಿಗೇಷನ್ ಅನ್ನುವಂಥದ್ದು ಇದ್ದಾಗ ಮಾತ್ರ ಈ ರೀತಿಯ ಒಂದು ಡಿಸಾಸ್ಟರ್ ಅನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಕಲ್ಕತ್ತಾದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅನ್ನುವಂಥದ್ದು ಇದೇ ಮೊದಲೇನಲ್ಲ. ಇತ್ತೀಚೆಗಷ್ಟೇ ನ್ಯೂ ಇಯರ್ನ ಸಂದರ್ಭದಲ್ಲೂ ಕೂಡ ಕಲ್ಕತ್ತಾದ ಒಂದು ಬಾಗ್ ಬಜಾರ್ ಅನ್ನುವಂಥ ಏರಿಯಾದಲ್ಲಿ ಒಂದು ವ್ಯಾಸ್ಟ್ ಸ್ಲಮ್ ಅನ್ನೇ ಡಿಸ್ಟ್ರಾಯ್ ಮಾಡುವಂಥ ಫೈರ್ ಆಕ್ಸಿಡೆಂಟ್ ಆಗಿದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಇದರಿಂದಾಗಿ ವೈಲೆಂಟ್ ಪ್ರೊಟೆಸ್ಟ್ಗಳು ಕೂಡ ಟ್ರಿಗರ್ ಆಗಿದ್ದಂಥದ್ದು. ಈ ರೀತಿ ಫೈರ್ ಆಕ್ಸಿಡೆಂಟ್ಸ್ಗಳನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಆದರೆ ಈ ಒಂದು ಆಕ್ಸಿಡೆಂಟ್ಸ್ಗಳನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ರ ಕಡೆ ನಾವೀಗ ಹೆಚ್ಚಿನ
ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗಿದೆ. ಇನ್ಕ್ರಿಮೆಂಟಲ್ ಅಪ್ರೋಚನ್ನು ಸೇಫ್ಟಿಯ ಕಡೆ ನೀಡುವಂಥದ್ದು ನಮ್ಮ ಒಂದು ಮೊದಲ ಆದ್ಯತೆ ಆಗಬೇಕಾಗಿದೆ. ಈ ಮೂಲಕ ಈ ರೀತಿಯ ಡಿಸಾಸ್ಟರನ್ನು ಮ್ಯಾನೇಜ್ ಮಾಡೋದಕ್ಕೆ ಪ್ರಿಪೇರ್ಡ್ನೆಸ್ ಮತ್ತು ಮಿಟಿಗೇಷನ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಬೇಕಾಗತ್ತೆ. ಮಾಡರ್ನ್ ಟೆಕ್ನಾಲಜೀಸ್ಗಳನ್ನು ಉಳ್ಳಂಥ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ ಮತ್ತು ಅಫಿಷಿಯಲ್ ಸರ್ಟಿಫಿಕೇಷನ್ಸ್ಗಳನ್ನು ಈ ಫೈರ್ ಸೇಫ್ಟಿಯ ವಿಚಾರದಲ್ಲಿ ನೀಡಬೇಕು ಅಂತ ಹೇಳಿ ಕೂಡ ರೂಲ್ಸ್ಗಳನ್ನು ನಾವು ಹೊಂದಿರತಕ್ಕಂಥದ್ದು. ಆದರೆ ಫೈರ್ ಸರ್ವಿಸಸ್ ಅಂತ ಬಂದಾಗ ಇವು ಯಾವುದರ ಕೆಳಗೆ ಬರುತ್ತೆ ಅಂತ ಅಂದರೆ ಸ್ಟೇಟ್ ಸರ್ವಿಸಸ್ನ ಅಡಿಯಲ್ಲಿ, ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಫೈರ್ ಸರ್ವಿಸಸ್ ಬರುವಂಥದ್ದು. ಇನ್ನು ಫೈರ್ ಸೇಫ್ಟಿಯ ವಿಚಾರಕ್ಕೆ ಬಂದಾಗ ಮುನ್ಸಿಪಲ್ ಕಾರ್ಪೊರೇಷನ್ಸ್ಗಳು ಫೈರ್ ಸೇಫ್ಟಿಯ ವಿಚಾರದಲ್ಲಿ ಅಧಿಕಾರವನ್ನು ಹೊಂದಿರುತ್ತೆ. ಅರ್ಬನ್ ಲೋಕಲ್ ಬಾಡೀಸ್ಗಳು ಫೈರ್ ಸೇಫ್ಟಿಯ ವಿಚಾರದಲ್ಲಿ ಅಧಿಕಾರವನ್ನು ಹೊಂದಿರುತ್ತೆ. ಯಾವುದೇ ಒಂದು ಪ್ರೈವೇಟ್ ಅಥವಾ ಪಬ್ಲಿಕ್ ಬಿಲ್ಡ್ ಆಗ್ತಿದೆ ಅಂತ ಅಂದರೆ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಸ್ಗಳನ್ನು ಹೊಂದಿರಬೇಕಾಗತ್ತೆ. ಈ ಸರ್ಟಿಫಿಕೇಟ್ಸ್ಗಳನ್ನು ನೀಡುವಂಥದ್ದು ಅರ್ಬನ್ ಲೋಕಲ್ ಬಾಡೀಸ್ಗಳಾಗಿರುತ್ತೆ. ಆದರೆ ಯಾವುದೇ ಒಂದು ಫೈರ್ ಸೇಫ್ಟಿ ನಾರ್ಮ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ಭ್ರಷ್ಟಾಚಾರದ ಮುಖಾಂತರವಾಗಿ ಮತ್ತು ಇನ್ಯಾವುದೋ ರೀಸನ್ಸ್ಗಳಿಗಾಗಿ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಸ್ ಅನ್ನುವಂಥದ್ದು ಈಸಿಯಾಗಿ ದೊರೀತಾ ಇದೆ. ಹಾಗಾಗಿ ಸರ್ಟಿಫಿಕೇಷನ್ಸ್ಗಳನ್ನು ಹೊಂದಿದ್ದು ಕೂಡ ಆ ಒಂದು ಬಿಲ್ಡಿಂಗ್ಸ್ಗಳು ಫೈರ್ ಸೇಫ್ಟಿ ಅಲಾರ್ಮಿಂಗ್ ಮೆಷರ್ಸ್ಗಳನ್ನು ಹೊಂದಿರೋದೇ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ಪಬ್ಲಿಕ್ ಬಿಲ್ಡಿಂಗ್ಸ್ಗಳನ್ನು ಒಳಗೊಂಡಂತೆ ಸಾಕಷ್ಟು ಪ್ರೈವೇಟ್ ಬಿಲ್ಡಿಂಗ್ಸ್ಗಳನ್ನು ಕೂಡ ಒಳಗೊಂಡಂತೆ ಎಲ್ಲ ಕಡೆಯಲ್ಲೂ ಕೂಡ ಫೈರ್ ಆಕ್ಸಿಡೆಂಟ್ಸ್ಗಳು ಈಗ ಸಾಮಾನ್ಯವಾಗಿರ್ತಕ್ಕಂಥದ್ದು. ಕಲ್ಕತ್ತಾ ರೈಲ್ವೆ ಬಿಲ್ಡಿಂಗ್ನಲ್ಲಿ ಈಗಷ್ಟೇ ಆದಂಥ ಈ ಒಂದು ಮಾಡರ್ನ್ ಬಿಲ್ಡಿಂಗ್ನಲ್ಲೂ ಕೂಡ ಈ ರೀತಿಯ ಫೈರ್ ಒಂದು ಆಕ್ಸಿಡೆಂಟ್ ಆಗಿರೋದನ್ನು ನಾವು ಗಮನವಾಗಿ ಇಟ್ಕೊಂಡು ಇದನ್ನು ಒಂದು ಟೆಸ್ಟ್ ಕೇಸ್ನ ರೀತಿಯಲ್ಲಿ ತಗೊಂಡು ಇದರ ಮುಖಾಂತರವಾಗಿ ಕೇಂದ್ರವು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸ್ಗಳನ್ನು ತರಬೇಕು. ಅದರಲ್ಲಿ ಸೇಫ್ಟಿ ನಾರ್ಮ್ಸ್ಗಳನ್ನು ಈ ಒಂದು ಟೆಸ್ಟ್ ಕೇಸ್ನ ಆಧಾರಿತವಾಗಿ ಪ್ರಿಸ್ಕ್ರೈಬ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು ಸ್ಮೋಕ್ ಅಲಾರ್ಮ್ಸ್ಗಳಾಗಿ, ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ಗಳಾಗಲಿ, ಇನ್ಎಕ್ಸ್ಪೆನ್ಸಿವ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳಾಗಲಿ, ಇಂಟರ್ವೆನ್ಷನ್ಸ್ ಮೆಷರ್ಸ್ಗಳಾಗಲಿ ಇವೆಲ್ಲವೂ ಕೂಡ ಇರಬೇಕಾಗತ್ತೆ ಯಾವುದೇ ಒಂದು ಬಿಲ್ಡಿಂಗ್ನಲ್ಲಿ. ಅದರಲ್ಲೂ ಮಾಡರ್ನೈಸೇಷನ್ ಆಗಿರ್ತಕ್ಕಂಥ ಮಾಡರ್ನೈಸ್ಡ್ ಬಿಲ್ಡಿಂಗ್ಸ್ಗಳಲ್ಲಿ ಇವೆಲ್ಲವೂ ಕೂಡ ಇರಬೇಕಾಗತ್ತೆ. ಆದರೆ ಇಂಥ ಕಡಿಮೆ ಇನ್ಎಕ್ಸ್ಪೆನ್ಸಿವ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳು ಕೂಡ ಯೂನಿವರ್ಸಲಿ ಅಡಾಪ್ಟ್ ಆಗದೆ ಇಲ್ದಿರ್ತಕ್ಕಂಥದ್ದನ್ನು ನಾವೀಗ ನೋಡ್ಬೋದಾಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಕಂಪೆಲ್ ಮಾಡಿ ಕಂಪಲ್ಸರಿಯಾಗಿ ಈ ರೀತಿಯ ಸೇಫ್ಟಿ ನಾರ್ಮ್ಸ್ಗಳು ಇರಲೇಬೇಕು ಅಂತ ಹೇಳಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸ್ಗಳಲ್ಲಿ ಸೆಂಟರ್ನವರು ಹೊರತರಬೇಕಾಗಿರುತ್ತೆ. ಈ ಎಲ್ಲ ಕಾರಣದಿಂದ ಈ ರೀತಿಯ ಟ್ರಾಜಿಡಿಗಳು ಆಗದೇ ಇರಲಿ ಅಂತ ಹೇಳಿ ಮಾಡೆಲ್ ಬಿಲ್ ಆಫ್ 2019 ಅನ್ನುವಂಥ ಒಂದು ಬಿಲ್ಲನ್ನು ಕೂಡ ತರಲಾಗಿತ್ತು. ಈ ಬಿಲ್ನ ಅಡಿಯಲ್ಲಿ ಮೇಂಟೆನೆನ್ಸ್ ಆಫ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಆಫ್ ಅ ಸ್ಟೇಟ್ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಬಿಲ್ಡಿಂಗ್ಸ್ಗಳನ್ನು ಮಾಡರ್ನೈಸ್ ಮಾಡುವಂಥದ್ದು, ಅವು ಈ ರೀತಿಯ ಫೈರ್ ಆಕ್ಸಿಡೆಂಟ್ಸ್ಗಳಿಗೆ ಸನ್ನದ್ಧರಾಗಿರುವಂತೆ ನೋಡಿಕೊಳ್ಳುವಂಥದ್ದು ಮುಖ್ಯ ಉದ್ದೇಶ ಆಗಿತ್ತು. ಇಂಥ ಬಿಲ್ಸ್ಗಳನ್ನು ತಗೊಂಡು ಬಂದು ಕೂಡ ಇವತ್ತಿಗೂ ಕೂಡ ಈ ಒಂದು ಫೈರ್ ಆಕ್ಸಿಡೆಂಟ್ಸ್ಗಳು ಇಷ್ಟೇ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ ಅಂದರೆ ಈ ರೀತಿಯ ಬಿಲ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಲಾಸ್ಗಳಾಗಿರ್ಬೋದು ಸ್ಟ್ರಿಕ್ಟರ್ ಇಂಪ್ಲಿಮೆಂಟೇಷನ್ಸ್ಗಳು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಇದು ತೋರಿಸ್ತಾ ಇದೆ. ಡೆತ್ ಟೋಲ್ಗಳು ಈ ಆಕ್ಸಿಡೆಂಟಲ್ ಫೈರ್ಸ್ಗಳಿಂದ ಹೆಚ್ಚಿನದಾಗೆ ಆಗ್ತಾ ಇರ್ತಕ್ಕಂಥದ್ದು. ಫೈರ್ ಸೇಫ್ಟಿಯನ್ನು ಅಪ್ಗ್ರೇಡ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಅಂಶ. ಪಬ್ಲಿಕ್ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲದೆ ಬೇರೆ ಪ್ರೈವೇಟ್ ಬಿಲ್ಡಿಂಗ್ಸ್ಗಳಲ್ಲೂ ಕೂಡ ಇದು ಆಗಬೇಕಾಗಿದೆ. ಪಬ್ಲಿಕ್ ಬಿಲ್ಡಿಂಗ್ಸ್ಗಳಲ್ಲಿ ಮಿಷನ್ ಮೋಡ್ ಪ್ಲಾನ್ನಲ್ಲಿ ಇದು ಆಗಬೇಕಾಗಿರ್ತಕ್ಕಂಥದ್ದು. ಸಚ್ ಸ್ಟ್ರಕ್ಚರ್ಸ್ಗಳನ್ನು ಅಂಡರ್ ದಿ ಪರ್ವ್ಯೂ ಆಫ್ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ನ ಅಡಿಯಲ್ಲಿ ತರಬೇಕಾಗತ್ತೆ. ಈ ಮುಖಾಂತರವಾಗಿ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಎನಫ್ ಇನ್ಸೆಂಟಿವ್ಸ್ಗಳನ್ನು ನೀಡಬೇಕಾಗತ್ತೆ ಸೇಫ್ಟಿಯನ್ನು ಪ್ರೊವೈಡ್ ಮಾಡೋದಕ್ಕೆ ಫೈರ್ ಆಕ್ಸಿಡೆಂಟ್ಸ್ಗಳ ವಿರುದ್ಧವಾಗಿ. ಇನ್ನು ಪಬ್ಲಿಕ್ ಆಫೀಸಸ್ಗಳಿಗೆ, ಮಲ್ಟಿ ಸ್ಟೋರಿಯಡ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳಿಗೆ ಅನ್ಸರ್ಟಿನಿಟಿಯನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ. ಕನ್ಫ್ಯೂಷನ್ ಅಮಾಂಗ್ ದಿ ಪೀಪಲ್ ಏನಿದೆ ಈ ಡಿಸಾಸ್ಟರ್ ಆ್ಯಕ್ಚುಲಿ ಆಗೋದ್ರ ಬಗ್ಗೆ ಈ ಒಂದು ಅನ್ಸರ್ಟಿನಿಟಿಯನ್ನು, ಕನ್ಫ್ಯೂಷನನ್ನು ಹೋಗಲಾಡಿಸಬೇಕಾಗುತ್ತೆ. ಅವರಿಗೆ ಹೆಚ್ಚಿನ ಅವೇರ್ನೆಸ್ಸನ್ನು ನೀಡಬೇಕಾಗುತ್ತೆ. ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಸ್ಗಳನ್ನು ಸ್ಟ್ರಿಕ್ಟರ್ ಆಗಿ ನೀಡುವಂಥದ್ದು ಮತ್ತು ಈ ರೀತಿಯ ಲಾಸ್ಗಳನ್ನು ಏನು ಮಾಡೆಲ್ ಬಿಲ್ ಏನಿದೆ ಈ ಮಾಡೆಲ್ ಬಿಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸ್ ಆಗಿರ್ಬೋದು ಈ ಒಂದು ಸೇಫ್ಟಿ ಕೋಡ್ಸ್ಗಳನ್ನು, ನಾರ್ಮ್ಸ್ಗಳನ್ನು ಸ್ಟ್ರಿಕ್ಟರ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಈ ಎಲ್ಲದರ ಮುಖಾಂತರವಾಗಿ ಫೈರ್ ಆಕ್ಸಿಡೆಂಟ್ಸ್ಗಳ ವಿರುದ್ಧವಾಗಿ ಸೇಫ್ಟಿಯನ್ನು ನಾವು ಹೆಚ್ಚುಗೊಳಿಸಬೇಕಾಗಿರುವಂಥದ್ದು. ಸೇಫ್ಟಿ ಅನ್ನುವಂಥದ್ದು ಯಾರನ್ನಾದರೂ ಯಾವಾಗ ಫೇವರ್ ಮಾಡುತ್ತೆ ಅಂತ ಅಂದರೆ ಯಾರೆಲ್ಲ ಪ್ರಿಪೇರ್ಡ್ ಆಗಿರ್ತಾರೆ, ಹೂ ಆರ್ ಪ್ರಿಪೇರ್ಡ್ ಅಂಥವ್ರಿಗೆ ಮಾತ್ರವೇ ಸೇಫ್ಟಿ ಅನ್ನುವಂಥದ್ದು ಫೇವರ್ ಮಾಡುತ್ತೆ ಅಂತ ಹೇಳೋದ್ರ ಮುಖಾಂತರವಾಗಿ ಈ ಆರ್ಟಿಕಲ್ನ ಎಂಡ್ ಮಾಡ್ತಾ ಇದ್ದಾರೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ ಮತ್ತು ಯಾವುದೇ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳ್ಬೋದಾಗಿರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.